ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನೀವೆಲ್ಲರೂ ಒಳ್ಳೆಯದಾಗಲಿ. ಸ್ವರ್ಗ ನರ್ಕ, ನಾವು ಈ ಶರೀರ ಬಿಟ್ಟ ಮೇಲೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವ ಅಥವಾ ನರ್ಕಕ್ಕೆ ಹೋಗ್ತೀವ, ಒಂದು ಡೌಟ್ ಎಲ್ಲರಿಗಿರುತ್ತೆ. ಸ್ವರ್ಗಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಬೇಕು ನಮಗೆ, ನರಕಕ್ಕೆ ಹೋಗಬೇಕಾದ್ರೆ ಅರ್ಹತೆಗಳೇ ಬೇಕಾಗಿಲ್ಲ. ಹೇಗಾದರೆ ಸಾಕಷ್ಟು ಪಾಪಕರ್ಮಗಳಲ್ಲಿ ಯಾರು ಮಾಡ್ತಾರೆ ಅವ್ರಿಗೆ ಗ್ಯಾರಂಟಿ ನರಕ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದು ಇಲ್ಲೇ ಇರ್ಬೋದು, ಇಲ್ಲೇ ಅನುಭವಿಸ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ನರಕ ಅಂತಿರುತ್ತಲ್ಲ, ಘೋರ ನರಕಗಳು ಅಲ್ಲಿರ್ಬೋದು. ಒಟ್ಟಿನಲ್ಲಿ ಪಾಪ ಮಾಡಿದವರು ಘೋರ ನರಕಗಳಲ್ಲಿ ಕೊಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕರ್ಮಕ್ಕೆ ತಕ್ಕ ಫಲ ಈ ಪ್ರಕೃತಿಯಲ್ಲಿ ಧರ್ಮ ಅಂತಂದಿದೆ, ನ್ಯಾಯ ಅಂತಿದೆ, ಸತ್ಯ ಅಂತಿದೆ, ಅದು ಕೊಟ್ಟೇ ಕೊಡುತ್ತೆ. ಪಾಪ ಮಾಡಿದವ್ರಿಗೆ ನರಕದ ದಾರಿ ತೋರಿಸುತ್ತೆ, ಪುಣ್ಯ ಮಾಡಿದವ್ರಿಗೆ ಸ್ವರ್ಗದ ದಾರಿ ತೋರಿಸುತ್ತೆ. ಅವರು ಯಾವುದೇ ಧರ್ಮ ಆಗಿರಲಿ, ಯಾವುದೇ ಕುಲ ಆಗಿರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಹೆಣ್ಣಾಗಿರಲಿ, ಗಂಡ ಆಗಿರಲಿ, ಇಲ್ಲೆಲ್ಲೋ ಆಗಿರಲಿ, ಪ್ರಾಣಿ ಆಗಿರಲಿ, ಪಕ್ಷ ಆಗಿರಲಿ, ಗಿಡ ಮರ ಬಳ್ಳಿ ಗ್ರಹ ತಾರ ನಕ್ಷತ್ರ ನದಿ ಸಾಗರ ಅದು ಎಲೆ ಆಗಿರಲಿ, ಯಾವುದೇ ಶಕ್ತಿ ಆಗಿರಲಿ, ಕಣ್ಣು ಕಾಣೋದಾಗಿರಲಿ, ಕಾಣದೇ ಇರೋದಾಗಿರಲಿ, ಪಾಪ ಮಾಡಿದವರಿಗೆ ನರಕ ಖಂಡಿತ ಸಿಗುತ್ತೆ. ಅದು ಇಲ್ಲೇ ಸಿಗ್ಬೋದು, ಅಥವಾ ಬೇರೆ ಯಾವುದೇ ಲೋಕದಲ್ಲಿ ಸಿಗ್ಬೋದು, ಅಥವಾ ಬೇಗಲೇ ಸಿಗ್ಬೋದು, ಅಥವಾ ಅಲ್ಲಿ ನಿಧಾನಕ್ಕೆ ಸಿಗ್ಬೋದು. ಖಂಡಿತ ಪಾಪ ಮಾಡಿದವ್ರ ನರಕ ಇದೇ ಇರುತ್ತೆ. ಇದು ಒಂದು ಸಿದ್ಧಾಂತ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಪುಣ್ಯ ಮಾಡಿದವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು, ಬೇಗಲೇ ಆಗ್ಬೋದು, ಸ್ವರ್ಗ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ಸಾಕಷ್ಟು ಮಂದಿ ಬುರುಡೆ ಬಿಡ್ತಾರೆ. ಬುರುಡೆ ಬಿಡೋದು ಹೆಂಗಂದರೆ, ಎಲ್ಲೋ ಹೋಗಿ ಏನೋ ಮಾಡಿಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತೆ ಅಂತ ನೀವು ಕೇಳಿರ್ಬೋದು, ನೋಡಿರ್ಬೋದು, ತಿಳ್ಕೊಂಡಿರ್ಬೋದು. ಈ ಸಾಕಷ್ಟು ಮಂದಿ ಈ ಉಗ್ರವಾದಿಗಳು ಅಂತಾರೆ. ಉಗ್ರವಾದಿಗಳಿಗೆ ನಾನು ಹೇಳೋದು ಸ್ವಲ್ಪ ಕೋಪ ಬರ್ಬೋದು. ಉಗ್ರವಾದಿಗಳಿಗೆ ಕೋಪ ಬರ್ಬೋದು ನಾನೀಗ ಮಾತಾಡೋದು. ಎಲ್ಲ ಹೋಗಿ ಒಂದು ಬಾಂಬ್ ಬಿಟ್ಬಿಟ್ಟು, ಸೂಸೈಡ್ ಬಾಂಬೋ ಎಲ್ಲೋ ಶರೀರಕ್ಕೆ ಬಾಂಬ್ ಕಟ್ಕೊಬಿಟ್ಟು, ಎಲ್ಲೋ ರೈಲ್ವೆ ಸ್ಟೇಷನೋ, ಸಿನಿಮಾ ಟಾಕೀಸೋ, ಮದುವೆ ಮಂಟಪನೋ, ಸಂತೆನೋ, ಒಟ್ಟಲ್ಲಿ ಜನ ಇರೋ ಕಡೆ ಹೋಗ್ಬಿಟ್ಟು, ಎಲ್ಲ ಮಸೀದಿ ಒಳಗೆ, ಇಲ್ಲ ದೇವಸ್ಥಾನ ಒಳಗೆ, ಚರ್ಚ್ ಒಳಗೆ ಮಾಯಿಗೆ ಶರೀರಕ್ಕೆ ಬಾಂಬ್ಗಳು ಕಟ್ಕೊಬಿಟ್ಟು ಅಲ್ಲೋಗಿ ಸಿಡಿಸ್ಕೊಬಿಡೋದು, ತಮ್ಮನ್ನು ತಾವೇ ಸ್ಫೋಟ ಮಾಡ್ಕೊಳ್ಳೋದು, ಸೂಸೈಡ್ ಬಾಂಬಾರು ಅಂತಾರೆ. ಆವಾಗ ತಾನೂ ಸಾಯೋದಲ್ಲದೆ ತನ್ನ ಕುಟುಂಬಕ್ಕೂ ನೋವುಂಟು ಮಾಡೋದಲ್ಲದೆ ಅಕ್ಕಪಕ್ಕ ಇರೋವ್ರನ್ನೂ ಸಾಯಿಸಿ ಅವ್ರ ಕುಟುಂಬಗಳಿಗೂ ನೋವು ಮಾಡ್ತಾರೆ. ಅವ್ರ ಸಿದ್ಧಾಂತ ಏನಪ್ಪ ಅಂದರೆ, ಸ್ವರ್ಗಕ್ಕೆ ಹೋಗ್ತಾರೆ. ಈ ರೀತಿ ಮಾಡಿಬಿಟ್ರೆ ಬಾಂಬ್ ಕಟ್ಕೊಂಡು 10 ಜನ ಇರೋ ಕಡೆ ಹೋಗ್ಬಿಟ್ಟು ಅಲ್ಲಿ 10 ಜನ ಸಾಯಿಸ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಯಾರು ಹೋಗೋದು ಸ್ವರ್ಗಕ್ಕೆ? ಈ ಬಾಂಬರ್ ಸೂಸೈಡ್ ಮಾಡ್ಕೊಂಡಲ್ಲ, ಅವನು ಹೋಗ್ತಾನಂತೆ ಸ್ವರ್ಗಕ್ಕೆ. ಧರ್ಮ ಉದ್ಧಾರಕ್ಕಾಗಿ ಬೇರೆಯವ್ರನ್ನ ಸಾಯಿಸೋದು, ಬೇರೆಯವ್ರನ್ನ ಸಾಯಿಸ್ಬಿಟ್ರೆ ಧರ್ಮ ಉದ್ಧಾರ ಆಗುತ್ತೆ. ಈ ರೀತಿ ಅಲ್ಲಿ ಕೆಲವು ಮತೀಯವಾದಿಗಳು, ಮತಾಂಧರು, ಅವಿವೇಕಿಗಳು, ಅಜ್ಞಾನಿಗಳು, ಕೆಲಸಕ್ಕೆ ಬರೋ ಅದು ನನಗೆ ಗೊತ್ತಿಲ್ಲ, ಈ ಚಿಕ್ಕ ಮಕ್ಕಳಿಗಿಂದಲೇ ಟ್ರೈನಿಂಗ್ ಕೊಟ್ಟು ಈ ರೀತಿ ಮಾಡ್ತಾರೆ. ಅವ್ರ ಸಿದ್ಧಾಂತ ಏನಿದೆ, ಅವ್ರು ಏತಕ್ಕಾಗಿ ಹೀಗೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರನ್ನ 20,000 ಇದ್ದಾರೆ, ಅವ್ರ ಪರವಾಗಿ ನಿಲ್ಲೋರು ಇದ್ದಾರೆ, ಅದು ಬೇರೆ ವಿಚಾರ. ನಾನಿಲ್ಲಿ ಪರ ಇರೋದ ಮಧ್ಯದಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವರ್ಗ ನರಕ ಅಂತ ಬಂತಲ್ಲ ವಿಚಾರ, ಅದಕ್ಕೆ ಅವರು ಸಿದ್ಧಾಂತ ಆ ರೀತಿ. ಬಾಂಬ್ ಇಟ್ಬಿಟ್ಟು 10 ಜನಕ್ಕೆ ಸಾಯಿಸ್ಬಿಟ್ರೆ ಸ್ವರ್ಗ ಸಿಗುತ್ತೆ ನಮಗೆ,
ಅಲ್ಲಿ ಅದೇನೋ 72 ಜನನೋ 72,000ನೋ ದೇವಕನ್ಯೆಯರು ಇವರಿಗೆ ಮದುವೆ ಮಾಡ್ಕೊತಾರಂತೆ ಸ್ವರ್ಗದಲ್ಲಿ. ಆ ಥರ ಎಲ್ಲ ಅವರು ಹಿತಬೋಧನೆ ಮಾಡಿ ಕಳಿಸಿರ್ತಾರೆ. ಗನ್ ಕೊಟ್ಟು ಇಲ್ಲ ಬಾಂಬ್ ಕೊಟ್ಟು ಕಳಿಸಿರ್ತಾರೆ. ಅವರು ಇಲ್ಲಿ ಬಂದು ಸಾಯ್ತಾರೆ, ಇನ್ನೆಲ್ಲೋ ಸಾಯ್ತಾರೆ, ಅಲ್ಲಲ್ಲೇ ಸಾಯ್ತಾರೆ. ಅವರವರ ದೇಶಗಳಲ್ಲೇ ಅವ್ರು ಸಾಯ್ತಾರೆ, ಬೇರೆ ಬೇರೆ ದೇಶಗಳಲ್ಲೂ ಬಂದು ಸಾಯ್ತಾರೆ. ಆತ್ಮಹತ್ಯೆ, ಇದು ಸೂಸೈಡ್ ಬಾಂಬರ್ ಅಂತಾರೆ. ಅವ್ರಿಗೇನೋ ಸಿಗುತ್ತಂತೆ ಸ್ವರ್ಗ, ಅದು ನನಗೆ ಗೊತ್ತಿಲ್ಲ ಬಿಟ್ಟಾಗಿ. ಆದರೆ ಒಂದು ನಿಜ, ಯಾರು ಪಾಪ ಮಾಡ್ತಾರೆ ಅವರು ಸ್ವರ್ಗಕ್ಕೆ ಹೋಗಲ್ಲ, ಘೋರ ನರಕಗಳಿಗೆ ಹೋಗ್ತಾರೆ ಅಥವಾ ಇಲ್ಲೇ ಅನುಭವಿಸ್ತಾರೆ. ಇಲ್ಲೇ ಅಂದ್ರೆ ಹಿಂಗೆ ಮಾಯಿ ಕೈ ಗಟ್ಟಿಯಾಗಿರೋವಾಗ ಮಾಡಬಾರ್ದು ಪಾಪಗಳು ಮಾಡೋದು. ತಮ್ಮ ಮನೆಯಲ್ಲಿರೋರಿಗೆ ಹಿಂಸೆ ಕೊಡೋದು. ಮೊದಲನೇದಾಗಿ ತಮ್ಮ ಮನೆಯಲ್ಲಿರ್ತಾರಲ್ಲ ಪ್ರಜೆಗಳು, ಉಳಿದವ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ, ಅವ್ರಿಗೆ ಹಿಂಸೆ ಕೊಡೋದು. ಈ ರೀತಿ ಪಾಪ ಮಾಡ್ತಾರೆ ಯಾವಾಗ ಶಕ್ತಿ ಇರೋವಾಗ. ಸ್ಕೂಲಲ್ಲಿ ತಪ್ಪು ಮಾಡ್ತಾರೆ, ಅಕ್ಕಪಕ್ಕ ಇರೋ ಸ್ನೇಹಿತರಿಗೆ ಅವ್ರಿಗೆ ಕಾಟ ಕೊಡ್ತಾರೆ. ಸ್ಕೂಲು ಕಾಲೇಜು ಇಲ್ಲದ ಬರ್ತದೆ ಸಂಶೋಧನಾ ಕೇಂದ್ರ ಅಥವಾ ಆಫೀಸುಗಳು ಅಥವಾ ವ್ಯಾಪಾರ ಕೇಂದ್ರಗಳು ಅಥವಾ ಹೋಟೆಲ್ ಅಂಗಡಿ ಇತ್ಯಾದಿ. ಅಲ್ಲಿ ಕೆಲಸಕ್ಕೆ ಹೋದಾಗ ಕೆಲಸದಲ್ಲಿರೋವಾಗ ಅಲ್ಲಿ ಅಕ್ಕಪಕ್ಕ ಇರೋ ತಮ್ಮ ಸಹ ಮಿತ್ರ ಕೆಲಸಗಾರರೊಂದಿಗೆ ಜಗಳ ಮಾಡೋದು, ಫೈಟ್ ಮಾಡೋದು, ಹಿಂಸೆ ಕೊಡೋದು, ಈ ರೀತಿ ತಮ್ಮ ಪ್ರತಾಪ ಕ್ರೌರ್ಯವನ್ನು ಇನ್ನೊಬ್ಬರ ಮೇಲೆ ತೋರಿಸ್ತಾರೆ. ಬಹಳ ಹಿಂಸೆ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ ಬೇರೆಯವ್ರಿಗೆ. ಇವರು ಮನಸ್ಥಿತಿಯಲ್ಲೇ ಅಂಥದ್ದು. ಇವ್ರಿಗೇನು ಸಿಗುತ್ತೆ? ಸ್ವರ್ಗ ಸಿಗುತ್ತಾ? ಖಂಡಿತ ಸಿಗಲ್ಲ. ಅದು ಯಾವ ಕಾಲಕ್ಕೆ ಸಿಗಬೇಕು? ಇಲ್ಲೆಲ್ಲ ಅಭಿಪ್ರಾಯ. ಎಷ್ಟು ಪಾಪ ಮಾಡ್ತಾರೆ ಅದಕ್ಕೊಂದು ಲಿಮಿಟ್ ಅಂತಿರುತ್ತೆ. 1ನೇ ಚಕ್ರ, 2ನೇ ಚಕ್ರ, 3ನೇ ಚಕ್ರ, 4ನೇ ಚಕ್ರ, 5ನೇ ಚಕ್ರ, 6ನೇ ಚಕ್ರ ಇರುತ್ತೆ. ಈ 6ನೇ ಚಕ್ರ ಬಂದಮೇಲೆ ಪಾಪದ ಕೂಡ ತುಂಬೋಯ್ತು ಅಂತ ಅರ್ಥ, ಅದು ಬಿದ್ದೋಗುತ್ತೆ. ಹಾಗೆ ಪುಣ್ಯದ ಕೊಡನೂ ಅಷ್ಟೇ, 6ನೇ ಚಕ್ರ ಬಂದಮೇಲೆ ಪುಣ್ಯದ ಕಡ ಓವರ್ ಆಗುತ್ತೆ. ಈ ಓವರ್ ಅನ್ನೋದಿದೆಯಲ್ಲ, ಅದಾದಮೇಲೆ ವಿಪರೀತ ಆದರೆ ವಿಲಾಸಕಾಲ ವಿಪರೀತ ಬುದ್ಧಿ ಅಂತೀವಿ. ವಿಲಾಸಕಾಲ ಬಂದಾಗ ಅವ್ರಿಗೆ ವಿಪರೀತ ಬುದ್ಧಿ ಇರುತ್ತೆ. ಆವಾಗ ಇಲ್ಲ ನರಕ ನೋಡ್ತಾರೆ, ಪಾಪ ಮಾಡಿದರೆ, ಪುಣ್ಯ ಮಾಡಿದ್ರೆ ಸ್ವರ್ಗ ನೋಡ್ತಾರೆ. ಏನು ಯಾವ ರೀತಿ ನರಕ ನೋಡ್ತಾರೆ? ಅವ್ರಿಗೆ ಶಕ್ತಿಶಾಲಿ ಇರುವಾಗ ಇಲ್ಲೊಬ್ರಿಗೆ ಹಿಂಸೆ ಕೊಡ್ತಾರೆ. ಆಮೇಲೆ ವಯಸ್ಸಾಗ್ತಾ ಒಂದು 55-60 ವರ್ಷ ಆಗೋಷ್ಟೊಳಗೆ BP, ಶುಗರು, ಇಲ್ಲೊಂದು ಮತ್ತೊಂದು ಕಿಡ್ನಿ ಫೈಲರು, ಹಾರ್ಟ್ ಫೈಲರ್, ಇನ್ನೊಂದು ಮತ್ತೊಂದು ಶರೀರದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ವಯಸ್ಸಾದಮೇಲೆ. ಯಾಕೆ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳುತ್ತೆ? ಅದೇ ವಯಸ್ಸಲ್ಲಿರೋವಾಗ ಎಲ್ಲಾದರೂ ರೋಗ ಬಂದ್ಬಿಟ್ರೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಡಾಕ್ಟರು ಒಳ್ಳೆ ಇಂಜೆಕ್ಷನ್ ಕೊಟ್ಟು ಆ ನೋವು ಇಲ್ದಂಗೆ ಮಾಡ್ತಾರೆ. ಅದೇ ವಯಸ್ಸಾದಮೇಲೆ ಇಂಜೆಕ್ಷನ್ ಕೊಟ್ಟರು ಕೂಡ ಆ ಮನುಷ್ಯ ಸತ್ತೋಗ್ತಾನೆ. ಯಾಕಂದರೆ ಇಂಜೆಕ್ಷನ್ ಕೊಟ್ರೇ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ಡಾಕ್ಟ್ರು ಡೋಸೇಜ್ ಕಡಿಮೆ ಇರೋದು, ಶಕ್ತಿ ಕಡಿಮೆ ಇರೋ ಇಂಜೆಕ್ಷನ್ ಕೊಡ್ತಾನೆ ಡಾಕ್ಟ್ರು. ಯಾಕಂದರೆ ಇವ್ರಿಗೆ 55-60 ವರ್ಷ ವಯಸ್ಸಾಗಿರ್ತದೆ. ಡೋಸೇಜ್ ಜಾಸ್ತಿ ಇರೋದು ಕೊಟ್ಟರೆ ಈ ಮನುಷ್ಯ ತಡ್ಕೊಳ್ಳಲ್ಲ, ವಯಸ್ಸಾಗ್ಬಿಟ್ಟಿದೆ, ಶಕ್ತಿ ಇರಲ್ಲ ತಡ್ಕೊಳ್ಳೋಕ್ಕೆ. ಅದಕ್ಕೆ ಕಡಿಮೆ ಡೋಸೇಜ್ ಕೊಡ್ತಾರೆ ಡಾಕ್ಟ್ರು. ಕಡಿಮೆ ಡೋಸೇಜ್ ಕೊಟ್ಟರೆ ಇವಳಿಗೆ ರೋಗ ಇದೆ, ಕಿಡ್ನಿ ಪ್ರಾಬ್ಲಮ್ಮು, ಕರಳು ಪ್ರಾಬ್ಲಮ್ಮು, ಇಲ್ಲ ಹಾರ್ಟ್ ಪ್ರಾಬ್ಲಮ್ಮು, ಇಲ್ಲಂದ ಮೈ ಕೈ ನೋವು, ಏನೋ ಒಂದು ಕಡಿಮೆ ಡೋಸೇಜ್ ಕೊಟ್ಟರೆ ಅದು ವಾಸಿ ಆಗಲ್ಲ. ಜಾಸ್ತಿ ಡೋಸೇಜ್ ಕೊಟ್ರೇ ಅದು ವಾಸಿ ಆಗಲ್ಲ ನಿಜ, ನೋವಾದರೂ ಕಡಿಮೆ ಆಗುತ್ತೆ. ಜಾಸ್ತಿ ಡೋಸೇಜ್ ಕೊಟ್ಟರೆ. ಇಂಜೆಕ್ಷನ್ಗೆ ಮಾತ್ರ ಕೊಡೋ ಉದ್ದೇಶ ಏನಪ್ಪ ಅಂದರೆ ನೋವೆಲ್ಲ ಕಡಿಮೆ ಮಾಡೋದು, ಹಾಗೆ ಸ್ವಲ್ಪ ಕ್ಯೂರ್ ಆಗೋದು. 80% ನೋವನ್ನು ಕಡಿಮೆ ಮಾಡೋಕ್ಕೆ ಕೊಡ್ತಾರೆ. ಆದರೆ ವಯಸ್ಸಾದಮೇಲೆ ಜಾಸ್ತಿ ಡೋಸೇಜ್ ಕೊಡೋಂಗಿಲ್ಲ, ಕೊಟ್ಟರೆ ಇವನು ಸತ್ತೋಗ್ತಾನೆ. ಅದಕ್ಕೆ ಕಡಿಮೆ ಕೊಡ್ತಾರೆ ಡಾಕ್ಟ್ರು. ಕಡಿಮೆ ಕೊಟ್ಟರೆ ಇದು ನೋವು ಕಡಿಮೆ ಆಗೋಲ್ಲ, ಕಡಿಮೆ ಡೋಸೇಜ್ ಕೊಟ್ಟರೆ ಇದು ನೋವು ಕಡಿಮೆ ಆಗೋಲ್ಲ. ರೋಗ ಜಾಸ್ತಿ ನೋವು ಇರುತ್ತೆ, ಶರೀರದಲ್ಲಿ ಬಾಧೆ ಇರುತ್ತೆ, ಹಗ್ಗಗಳದ್ದು ಆ ನೋವು ಜಾಸ್ತಿ ಇರುತ್ತೆ. ಅದೆಲ್ಲ ಅನುಭವಿಸ್ಬೇಕಾಗ್ತದೆ, ತುಂಬ ಅನುಭವಿಸ್ಬೇಕಾಗ್ತದೆ. ಅದು ನರಕ ಯಾತನೆ. ಹಾಸ್ಪಿಟ್ಲಲ್ಲಿ ಕೊಳಿತಾರೆ, ಇದ್ದ ಕಡೆನೇ ಕೊಳಿತಾರೆ, ಇದ್ದ ಕಡೆನೇ 1, ಇದ್ದ ಕಡೆನೇ 2, ಇದ್ದ ಕಡೆನೇ 3 ಅನ್ಕೊಬಿಡಿ. ಎಲ್ಲ ಅಲ್ಲೇ ಮಾಡ್ಕೊಂಡು ಗಬ್ಬು ನಾರ್ತಾ ಇರುತ್ತೆ. ಆ ಗಬ್ಬಲ್ಲಿ ವಾಸನೆಯಲ್ಲಿ ಕೊಳೆಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ. ದುಡ್ಡಿದ್ರೆ ಅಲ್ಲೊಂದಷ್ಟು ದಿನ, ಇಲ್ಲ ಅಂದರೆ ತಗೊಂಡು ಬಂದು ಮನೇಲೆಲ್ಲ ಒಂದು ಮೂಲೆಯಲ್ಲಿ ಹಾಕ್ತಾರೆ. ಬೇರೆಯವರು ಹೆಂಗೆ ನೋಡ್ತಾರೆ? ಆ ಗಬ್ಬನಾತ ನಾರ್ತಾ ಇದ್ದರೆ ಯಾರು ನೋಡ್ತಾರೆ? ಅದು ನರಕ. ಇಲ್ಲೇ ನರಕ ಅಂದರೆ ನೋಡ್ರಿ, ಇದು ಮೊದಲನೇದು ಹಾಸ್ಪಿಟ್ಲಲ್ಲಿ ಕೊಳೆಯೋದು. ಎರಡನೇದು ಅವ್ರ ಮಕ್ಕಳನ್ನು ಯಾರೋ ಸಾಯಿಸ್ಬಿಡ್ತಾರೆ, ಅವ್ರ ಮಕ್ಕಳನ್ನು. ಅಥವಾ
ಅವ್ರ ಹೆಂಡ್ತಿನ ಯಾರೋ ಎತ್ತಕೊಂಡು ಹೋಗ್ತಾರೆ, ಇಲ್ಲ ಅವ್ರ ಹೆಂಡ್ತಿನ ಯಾರೋ ಕರ್ಕೊಂಡು ಓಡೋಗ್ತಾನೆ, ಅವ್ರ ಹೆಂಡ್ತಿ ಯಾರ ಜೊತೆನ ಓಡೋಗ್ತಾಳೆ, ಅಥವಾ ಆಕ್ಸಿಡೆಂಟ್ ಆಗಿ ಇಲ್ಲೊಂದಾಗೆ ಮತ್ತದಾಗೆ ಅವ್ರು ಸತ್ತೋಗ್ತಾರೆ, ರೋಗ ಬಂದು ಅವ್ರ ಮಕ್ಕಳು ಹೆಂಡ್ತಿ ಯಾರು, ಅದರಿಂದ ನರಕ ಅನುಭವಿಸ್ಬೇಕಾಗ್ತದೆ. ಗಂಡಸರಾದರೆ ನರಕ ಅನುಭವಿಸ್ಬೇಕಾಗ್ತದೆ ಈ ರೀತಿ. ಅದೇ ಹೆಂಗಸರು ತಪ್ಪು ಮಾಡಿದ್ರೆ ಹಿಂಗೆ ಗಂಡನ ಕಳ್ಕೊಬೋದು, ಮಕ್ಕಳನ್ನ ಕಳ್ಕೊಬೋದು, ಈ ರೀತಿ ರೋಗಗಳು ಬರ್ಬೋದು. ಇಲ್ಲಿ ಹೆಣ್ಣಾಗಲಿ ಗಂಡಾಗಲಿ, ನಾನು ಆಗಲೇ ಹೇಳ್ದೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಯಾವುದೇ ಜಾತಿ ಧರ್ಮದವ್ರಾಗಿರಲಿ, ಪಾಪ ಮಾಡಿದ್ರೆ ಶಿಕ್ಷೆ ಗ್ಯಾರಂಟಿ ಅಲ್ವಾ. ಪುಣ್ಯ ಮಾಡಿದ್ರೆ ಸ್ವರ್ಗ ಗ್ಯಾರಂಟಿ. ಅದೇ ಯಾವ ರೀತಿ ಸ್ವರ್ಗ? ಪ್ರಾರಂಭದಲ್ಲಿ ಒಳ್ಳೆಯವ್ರಿಗೆ ಕಷ್ಟಗಳಿರುತ್ತೆ, ಯಾಕಂದರೆ ನ್ಯಾಯ ನೀತಿ ಸತ್ಯ ಧರ್ಮ ಅವೆಲ್ಲ ಒಳ್ಳೆಯವ್ರು ಫಾಲೋ ಮಾಡ್ತಾರೆ, ಅವಾಗ ಕಷ್ಟ ಇರುತ್ತೆ. ಬರ್ತಾ ಬರ್ತಾ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟವ್ರಿಗೆ ಬರ್ತಾ ಬರ್ತಾ ಕೆಟ್ಟದೇ ಆಗುತ್ತೆ. ಒಳ್ಳೆಯವ್ರಿಗೆ ಯಾವಾಗಲೂ ಪ್ರಾರಂಭದಲ್ಲಿ ಕಷ್ಟಗಳು ಬರುತ್ತೆ. ಕೆಟ್ಟವರು ಈ ಸಮಾಜದಲ್ಲಿ ಇವತ್ತು 100ಕ್ಕೆ 99 ಭಾಗ ಕೆಟ್ಟವರೇ. ಅವ್ರ ಮಧ್ಯೆ ಒಳ್ಳೆಯವರು ವಿಲವಿಲ ಅಂತ ಒದ್ದಾಡಿ ನ್ಯಾಯ ನೀತಿ ಸತ್ಯ ಧರ್ಮವನ್ನು ಕಾಪಾಡಿಕೊಂಡು ಧರ್ಮವನ್ನು ಕಾಪಾಡ್ಕೊಂಡು ಬಂದರೆ ಖಂಡಿತ ಅವ್ರಿಗೆ ಈ ಭೂಮಿ ಮೇಲೆ ಅಥವಾ ಯಾವುದೇ ಲೋಕದಲ್ಲಿ ಒಳ್ಳೆಯದೇ ಆಗುತ್ತೆ. ಅನಂತರ ಅವರು ಈ ಶರೀರ ಬಿಟ್ಟ ಮೇಲೆ ಸತ್ವದ ಮೇಲೆ ಯಾವುದೋ ಒಂದು ಸ್ವರ್ಗ ಸಿಗುತ್ತೆ ಒಳ್ಳೆಯವ್ರಿಗೆ. ಕೆಟ್ಟವರಿಗೆ ಖಂಡಿತ ಇಲ್ಲಿ ನರಕ ಅಲ್ಲಿ ನರಕ ಸಿಗುತ್ತೆ. ಒಳ್ಳೆಯವ್ರಿಗೆ ಪ್ರಾರಂಭದಲ್ಲಿ ಇಲ್ಲಿ ಕಷ್ಟ ಆಗ್ಬೋದು, ಆಮೇಲೆ ಇಲ್ಲಿ ಸುಖ ಸಿಗುತ್ತೆ, ಆಮೇಲೆ ಬೇರೆ ಕಡೆ ಶಾಶ್ವತವಾದ ಸುಖ ಸಿಗುತ್ತೆ. ಬೇರೆ ಯಾವುದೋ ಒಂದು ಸ್ವರ್ಗ, ಕೈಲಾಸ, ವೈಕುಂಠ ಇತ್ಯಾದಿ ಸ್ವರ್ಗಲೋಕ, ಬ್ರಹ್ಮಲೋಕ, ಸತ್ಯಲೋಕ, ಸೂರ್ಯಲೋಕ, ಯಾವುದೋ ಒಂದು ಲೋಕ ಸಿಗುತ್ತೆ. ಈ ರೀತಿ ಪಾಪ ಮಾಡಿದವ್ರಿಗೆ ನರಕ ಇಲ್ಲೇ ಸಿಗುತ್ತೆ, ಪುಣ್ಯ ಮಾಡಿದವ್ರಿಗೆ ಬೇರೆ ಕಡೆ ಸಿಗುತ್ತೆ. ಅದಕ್ಕೆಲ್ಲ ಯಾವಾಗಲೂ ಪಾಪಕರ್ಮಗಳೆಲ್ಲ ಮಾಡಬಾರ್ದು. ಪಾಪಕರ್ಮಗಳಂದರೆ ಯಾವುದು? ಅತಿಯಾದ ಆಸೆ ಪಡಬಾರ್ದು. ಆಸೆಯ ದುಃಖದ ಮೂಲ ಅಂತ ಬುದ್ಧ ಮಹಾವೀರರು ಹೇಳಿದ್ದಾರೆ. ಹಿಂಸೆ ಮಹಾಪಾಪ. ಹಿಂಸೆ ಮಾಡಬಾರ್ದು, ಯಾವುದೇ ಜೀವಿಗಳನ್ನು ಹಿಂಸಿಸಬಾರ್ದು, ಯಾರನ್ನೂ ಹಿಂಸಿಸಬಾರ್ದು, ಯಾವುದೆಲ್ಲ ಹಿಂಸಿಸಬಾರ್ದು, ಹಿಂಸೆ ಮಾಡಬಾರ್ದು. ಅಹಿಂಸೆಯ ಮೋಕ್ಷಕ ಮಾರ್ಗ, ಅಹಿಂಸೆ ಇರಬೇಕು. ಪ್ರತಿ ಜೀವಿಯನ್ನು ನಾವು ದಯಾ ದಾಕ್ಷಿಣ್ಯದಿಂದ, ಕರುಣೆಯಿಂದ, ವಿನಯದಿಂದ, ಪ್ರೀತಿ ಪ್ರೇಮದಿಂದ ನೋಡಬೇಕು. ಅಡುರೇಳೆ ತೃಣಕಷ್ಟಲ್ಲೂ ಭಗವಂತನನ್ನು ಕಂಡು ಭಕ್ತಿ ಮತ್ತು ಧ್ಯಾನ ನಿತ್ಯ ಸತ್ಯ. ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯವಾಗಿರಬೇಕು. ನಮ್ಮ ಸಮಯವಲ್ಲ ನಾವು ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸ್ಬೇಕು. ಭಕ್ತಿ ಮತ್ತು ಧ್ಯಾನಕ್ಕಾಗಿ ಉಪಯೋಗಿಸ್ಬೇಕು. ದೈವಭಕ್ತಿ ಗುರುಭಕ್ತಿ ಇರಬೇಕು. ದೊಡ್ಡವರು ಅವ್ರ ಮೇಲೆ ನಮಗೆ ಗೌರವ ಇರಬೇಕು. ನ್ಯಾಯ ನೀತಿ ಸತ್ಯ ಧರ್ಮಗಳೆಲ್ಲ ಪಾಲನೆ ಮಾಡಬೇಕು. ಆಗ ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾಳೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪಾಪಕರ್ಮಗಳೆಲ್ಲ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದಿಲ್ಲ. ಯಾವಾಗಲೇ ಒಳ್ಳೆಯದಲ್ಲಿ ಮಾಡಿ. ಖಂಡಿತ ಸಮಸ್ಯೆಗಳು ಒಳ್ಳೆಯವ್ರಿಗೂ ಬರುತ್ತೆ, ಕೆಟ್ಟವ್ರಿಗೂ ಬರುತ್ತೆ. ಆದರೆ ಕೆಟ್ಟವ್ರಿಗೆ ಯಾವ ರೀತಿ ಬರುತ್ತೆ ನಾನು ಹೇಳಿದ್ದೀನಿ, ಒಳ್ಳೆಯವ್ರಿಗೆ ಯಾವ ರೀತಿ ಬರುತ್ತೆ ಹೇಳಿದ್ದೀನಿ. ಒಳ್ಳೆಯವ್ರಿಗೆ ಸಮಸ್ಯೆಗಳು ಬಂದರೆ ಅತಿ ಬೇಗನೆ ಕ್ಯೂರ್ ಆಗುತ್ತೆ, ಯಾಕೆಂದರೆ ದೈವಭಕ್ತಿ ಗುರುಭಕ್ತಿ ಇರುತ್ತೆ. ಒಳ್ಳೆಯವ್ರಿಗೆ ಅದು ಕಾಪಾಡುತ್ತೆ. ಆದರೆ ಕೆಟ್ಟವ್ರಿಗೆ ಹಂಗಲ್ಲ. ಕೆಟ್ಟದ್ದು ಬಂದರೆ ಒಕ್ಕರ್ಸ್ಕೊಂಡ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಅದು ಕ್ಲಿಯರ್ ಆಗೋಲ್ಲ, ಕ್ಯೂರ್ ಆಗೋಲ್ಲ. ಆಗಲೇ ಹೇಳಿದೆ, ಆಕ್ಸಿಡೆಂಟ್ಗಳಾಗುತ್ತೆ, ಅವರು ಮನೆಯ ಮಕ್ಕಳಿಗೆ ಯಾರಿಗೂ ಎಲ್ಲ ಹೋಗ್ತಾರೆ, ಇವರು ಹೋಗ್ತಾರೆ. ಗಿಡ್ಲೆ ಕೈ ಕಾಲು ಇಲ್ಲದ ಮತ್ತೊಂದು ಎಲ್ಲ ಕಳ್ಕೊತಾರೆ, ಕೊಳೀತಾರೆ. ಅದು ಬೇಕಾ? ಆ ಜೀವನ ಬೇಕಾ? ಏತಕ್ಕಾಗಿ? ಇಲ್ಲಿ ಬದುಕೋದೇ ಸ್ವಲ್ಪದಿಲ್ಲ, ಅವೆಲ್ಲ ಬೇಕಾ? ವೇಸ್ಟ್. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೀವು ಒಳ್ಳೆಯವರು, ನೀವು ಯಾವಾಗ ಒಳ್ಳೇದಾಗಲಿ. ಈ ವಿಡಿಯೋಲ್ಲಿ ಇಲ್ಲಿವರೆಗೆ ನೋಡಿದ್ರೆ ಒಂದು ಲೈಕ್ ಮಾಡೋದು ಬರಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನೀವು ನಿಮ್ಮ ಮಕ್ಕಳು ಮರಿ ವಂಶ ಎಲ್ಲ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇಲ್ಲೆಲ್ಲ ಆಶೀರ್ವಾದ ಎಲ್ಲರಿಗಿರಲಿ. ಒಂದು ಲೈಕ್ ಮಾಡೋ ಬರಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಓಕೆನಾ?